ಮತ್ತೆ ಯಾಕೆ ಇವ್ರಿಗೆಲ್ಲ ರಾಜೀನಾಮೆ ತಗೊಂಡಿದ್ದು ಯಾಕೆ ಅಬ್ದುಲ್ ರಜಾಕ್ ಅವರೇ? ಇದೇ ನಿಜ ಆಗಿದ್ರೆ, ಕಾಂಗ್ರೆಸ್ ಇಂಥ ಒಂದು ಡ್ಯೂಟಿಯನ್ನ ಜಮೀರ್ ಅವರು ಕೊಟ್ಟಿದ್ದೇ ನಿಜವಾಗಿದ್ರೆ, ಅಭಿಷೇಕ್ ದತ್ ರಿಪೋರ್ಟ್ ಇಟ್ಕೊಂಡು ಜಬ್ಬಾರ್ ಅವ್ರಿಗೆಲ್ರಿಗೂ ರಾಜೀನಾಮೆ ತಗೊಂಡ್ರಲ್ಲ, ಯಾಕಿದು? ಅದೇ ನಾನು ಪ್ರಶ್ನೆ ಕೇಳ್ತಿರೋದು ಇವತ್ತು. ಶಾಮನೂರ್ ಶಿವಶಂಕರಪ್ಪನವರು ಸ್ವತಃ 2024ರಲ್ಲಿ ಕಾಂಗ್ರೆಸ್ಸಿನ ಅತಿ ದೊಡ್ಡ ನಾಯಕರಾಗಿ ಬಿಜೆಪಿಗೆ ಮತ ಓಪನ್ ಆಗಿ ಕೇಳಲಿಲ್ವಾ? ಏನ್ ಆಕ್ಷನ್ ತಗೊಳ್ತು ಕಾಂಗ್ರೆಸ್? ಇವತ್ ಮುಸಲ್ಮಾನರು ಅಂದ್ರೆ ಕೇವಲನಾ? ಮುಸಲ್ಮಾನರ ಮೇಲೆ ಏನ್ ಬೇಕಾದ್ರೂ ಮಾಡ್ಬೋದಾ? ಏನ್ ಆಕ್ಷನ್ ತಗೊಳ್ತು? ಇದೇ ಸಮರ್ಥ ಶಾಮನೂರು ಮೊಮ್ಮಗ ಕಾಂಗ್ರೆಸ್ ನಿಮ್ಗೆ ಟಿಕೆಟ್ ಕೊಡಕ್ಕಿಂತ ಮುಂಚೆ ನೀವ್ ಹೋಗ್ಬಿಟ್ಟು ನಾಮಪತ್ರ ಸಲ್ಲಿಸಿದ್ರಲ್ವಾ? ಅದೇನ್ ಆಂಟಿ ಪಾರ್ಟಿ ಆಕ್ಟಿವಿಟಿ ಅಲ್ವಾ ಅದು? ಆಕ್ಷನ್ ಬರೀ ಮುಸಲ್ಮಾನರ ಮೇಲೆನಾ? ನಾವೇನ್ ಸುಮ್ನೆ ಕಿವಿ ಮೇಲೆ ರಜಾಕ್ ಅವರೇ, ಎರಡು ಕಡೆ ಗ್ಯಾಂಗ್ ಆಯ್ತು. ರಜಾಕ್ ಅವರೇ, ನೀವು ಸಿಕ್ಕಿದ್ರಿ ಕೇಳ್ಬಿಡ್ತೀನಿ. ಎರಡು ಕಡೆ ಸಿದ್ದರಾಮಯ್ಯನವ್ರ ಕಡೆ ಇರ್ತಕ್ಕಂಥ ಮುಸ್ಲಿಮರು ಬೇರೆ, ಶಿವಕುಮಾರ್ ಕಡೆ ಇರ್ತಕ್ಕಂಥ ಮುಸ್ಲಿಮರು ಬೇರೆ. ಈಗ ಸಿದ್ದರಾಮಯ್ಯನವ್ರ ಕಡೆ ಇರ್ತಕ್ಕಂಥ ಮುಸ್ಲಿಂ ಲೀಡರ್ಗಳನ್ನ ಶಿವಕುಮಾರ್ ಅವರು ಈ ತರ ಎಲ್ಲ ವೆಕೇಟ್ ಮಾಡಿಸ್ತಾ ಇದ್ದಾರೆ, ಖಾಲಿ ಮಾಡಿಸ್ತಾ ಇದ್ದಾರೆ ಅಂತನಾ ಇದು ಇದರ ಅರ್ಥ? ರಮಕಾಂತ್ ಅವರೇ, 5 ಗ್ಯಾರಂಟಿಗಳಿಂದ ಇವ್ರಿಗೆ 50 ವೋಟು ಬರ್ಲಿಲ್ಲ. ಬಹಿರಂಗವಾಗಿ ಈ ಮಾತನ್ನ ಹೇಳ್ತೀನಿ. ಜಮೀರ್ ಅಹಮದ್ ಖಾನ್ ಅವರು 2023ರಲ್ಲಿ ಮುಸಲ್ಮಾನರನ್ನ ಒಗ್ಗೂಡಲಿಕ್ಕೆ ಅವರು ಪಟ್ಟ ಕ್ರಮ, ಅವರು ಪಟ್ಟ ಕಷ್ಟ, ಅದರಿಂದಾಗಿ ಮುಸಲ್ಮಾನರು ಒಗ್ಗೂಡಿದ್ರು. ಸಂಪ್ರದಾಯವಾಗಿ ಜೆಡಿಎಸ್ ಗೆ ನಾವು ಕೊಡುವ 7% ಮತ ಅದು ಕಾಂಗ್ರೆಸ್ ತಿರುಗ್ತಲ್ಲ, ಅದ್ರಿಂದ ಕಾಂಗ್ರೆಸ್ ಬಂದಿದ್ದು. ಜಮೀರ್ ಅಹಮದ್ ಖಾನ್ ಇಲ್ಲ ಅಂದ್ರೆ ಕಾಂಗ್ರೆಸ್ ಹೋಗ್ಬಿಡ್ತಾ ಇತ್ತಾ? ಅಬ್ದುಲ್ ರಜಾಕ್ ಅವರೇ, ಬಿಜೆಪಿಯ 38% ವೋಟ್ ಪರ್ಸೆಂಟೇಜ್ ಕಳೆದ 4 ಚುನಾವಣೆಗಳಿಂದ 2008, 13, 18, 23 ನೋಡ್ಕೊಳ್ಳಿ, ಬಿಜೆಪಿ ವೋಟ್ ಪರ್ಸೆಂಟೇಜ್ ಅಲ್ಲಾಡಿಲ್ಲ. ನಿಮ್ಮ ಗ್ಯಾರಂಟಿ ಭಿಕ್ಷೆಯಿಂದ ಯಾವನು ನಿಮ್ ಕಡೆ ತಿರುಗ್ಲಿಲ್ಲ. ಮುಸಲ್ಮಾನರು ಸಂಪ್ರದಾಯವಾಗಿ ಬೇರೆ ಬೇರೆ ಕಡೆ ವೋಟ್ ಕೊಡ್ತಿದ್ರಲ್ಲ, SDPIಗೆ, JDSಗೆ, ಇಂಡಿಪೆಂಡೆನ್ಸ್ ಗಳಿಗೆ, ಅದೆಲ್ಲ ಒಂದ್ ಕಡೆ ಆಗಿ ಕಾಂಗ್ರೆಸ್ ವೋಟ್ ಕೊಟ್ಟಿದ್ದಕ್ಕೆ ಕಾಂಗ್ರೆಸ್ ಇವತ್ತು ಅಧಿಕಾರದಲ್ಲಿರೋದು. ಅದನ್ನ ಮರ್ತೋಗ್ಬಾರ್ದು. ರಜಾಕ್ ಅವರೇ, ಬೇರೆ ಪಾರ್ಟಿಗೆ ವೋಟ್ ಕೊಟ್ಟು ಗೆಲ್ಸ್ಬಿಡಿ 7%. ನೋಡ್ಕೊಂಡು ಕಾಯ್ತಾ ಇದೀರಿ ನೀವು. ಬೇರೆ ಪಾರ್ಟಿಗೆ ಕೊಟ್ಟು ಗೆಲ್ಸಿ ಹಂಗಾದ್ರೆ 7% ವೋಟ್ನ. ಕೇಳ್ತಿಲ್ಲ ರಮಕಾಂತ್, ಮತ್ತೊಂದ್ಸಲ ಕೇಳಿ. ಈಗ 7% ವೋಟು ಮುಸಲ್ಮಾನರದ್ದು ಕಾಂಗ್ರೆಸ್ಗೆ ಬಂದಿದ್ದಕ್ಕೆ ಅವ್ರು ಗೆದ್ದಿದ್ದು ಎಲ್ಲ ಹೇಳ್ತಾ ಇದ್ದೀರಲ್ಲ, ಇದೇ 7% ವೋಟ್ನ ಬೇರೆ ಪಾರ್ಟಿ ಕೊಟ್ಟುಬಿಟ್ಟು ಗೆಲ್ಸ್ಬಿಡಿ. ಅದೇನೋ ಜಮೀರ್ ಅಹಮದ್ ಖಾನ್ ಗರ್ವಾಪ್ಸಿ ಅಂತಿದ್ದಾರೆ JDSಗೆ, ಏನೋ ಮಾಡಿ ನೋಡಿ. ಹಾಗಾದ್ರೆ ಅದು ಒಂದು ಟ್ರೈ ಮಾಡಿಬಿಡಿ ನೀವು. ನಾವು ನೋಡಿ, ಸಂಪ್ರದಾಯವಾಗಿ ಹುಟ್ರಿದಿಂದ ನಮ್ ತಾತ ಕಾಂಗ್ರೆಸ್, ಅಪ್ಪ ಕಾಂಗ್ರೆಸ್, ಮಗ ಕಾಂಗ್ರೆಸ್, ಇವಾಗ ನಮ್ ಮಕ್ಕಳಿಗೂ ನೋಡ್ರಪ್ಪ ಇದೇ ಒಂದ್ ಪಕ್ಷ ಅಂತ ಹೇಳ್ಕೊ ಬರ್ತಾ ಇದೀವಿ. ಇಲ್ಲಿ ನಮ್ಗೇನ್ ಬೇರೆ ಆಪ್ಷನ್ ನಮ್ಮಿಂದ ಕಾಂಗ್ರೆಸ್ ಗೆಲ್ತು ಅಂತ ಹೇಳ್ತೀರಿ, ಬೇರೆ ದಾರಿ ಇಲ್ಲ. ರಜಾಕ್ ಜಿ ಎರಡು ಹೇಳ್ತೀರಿ, ನಮ್ಮಿಂದಾನೆ ನಮ್ಗೆ ನಮ್ ಓಟಿಂದಾನೆ ಕಾಂಗ್ರೆಸ್ ಹೋಗ್ತೀರಿ. ಅಪ್ಪ ಹಾಕಿದ ಆಲ್ಮರ ಅಂತಾನು ನೀವ್ ಹೇಳ್ತೀರಿ. ನೇಣ ಹಾಕೊಳ್ಳಿ ಅಂತ ಯಾರು ಹೇಳಿರೋದು ನಿಮ್ಗೆ? ಈಗ ಅಪ್ಪ ಹಾಕಿದ ಆಲ್ಮರಕ್ಕೆ ನಾನೊಂದ್ ಮಾತು ಹೇಳ್ತೀನಿ, ದಯವಿಟ್ಟು ಕೇಳಿಸ್ಕೊಳ್ಳಿ ರಮಾಕಾಂತ್ ಅವ್ರೆ. ಫಸ್ಟ್ ಆಫ್ ಆಲ್ ಈ ಮಾತು ನಾನ್ ಹೇಳ್ತಿರೋದಲ್ಲ, ತಮ್ಮ ಹತ್ರನೂ ಸ್ಟ್ಯಾಟ್ಸ್ ಇರುತ್ತೆ. ತಾವು ದಯವಿಟ್ಟು ಎಲೆಕ್ಷನ್ ಕಮಿಷನ್ ಆಫ್ ಇಂಡಿಯಾ ವೆಬ್ಸೈಟ್ ಓಪನ್ ಮಾಡಿ. 2004ರಿಂದ ಚುನಾವಣೆಗಳಲ್ಲಿ ಎಂಡ್ ರಿಸಲ್ಟ್ ಬರುತ್ತಲ್ಲ, ಅದು ವೋಟ್ ಪರ್ಸೆಂಟೇಜ್ ಪಕ್ಷವಾಗಿ ಪಾರ್ಟಿ ವೈಸ್ ತೆಗೆದು ನೋಡಿ. 38ರಿಂದ 40% ಬಿಜೆಪಿ ವೋಟ್ ಪರ್ಸೆಂಟೇಜ್ 4 ಎಲೆಕ್ಷನ್ ಗಳಲ್ಲಿ ಇಂಟ್ಯಾಕ್ಟ್ ಇದೆ. ಅದ್ರಲ್ಲಿ ಏನು ಡಿಫರೆನ್ಸ್ ಬರ್ಲಿಲ್ಲ. ಇಲ್ಲಿ ಕಾಂಗ್ರೆಸ್ ಬರ್ತಿದ್ದ ವೋಟ್ ಪರ್ಸೆಂಟೇಜ್ ಅದು 1%, 2% ಆ ಕಡೆ ಈ ಕಡೆ ಅದು ಇಂಟ್ಯಾಕ್ಟ್ ಇದೆ. ಗ್ಯಾರಂಟಿಗಳಿಂದ ಕಾಂಗ್ರೆಸ್ ಪಕ್ಷ ಗೆಲ್ಲಿಲ್ಲ. ಈ 7% ಕಡಿಮೆ ಆಯ್ತಲ್ಲ. JDS ಸಂಪ್ರದಾಯವಾಗಿ 20% ವೋಟ್ ತಗೋತಾ ಇತ್ತಲ್ಲ, ಅದ್ರಲ್ಲಿ 13% ಹೋಯ್ತು JDS 2023 ಚುನಾವಣೆಯಲ್ಲಿ. ಆ 7% ಇಂದ ಗೆದ್ದಿರೋದು ಕಾಂಗ್ರೆಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಾನೆಲ್ಲ ಹೇಳ್ತಿರೋದು ಇದು ಸತ್ಯ, ಇದು ಫ್ಯಾಕ್ಟ್ಸ್. ದಯವಿಟ್ಟು ಓಪನ್ ಮಾಡಿ ನೋಡಿ. ಸರಿ ರಜಾಕ್ ಜಿ, ಈಗ ಏನ್ ಮಾಡ್ಬೇಕು ಅಂತ ಹೊರಟಿದ್ದೀವಿ? ಗ್ಯಾರಂಟಿಯಿಂದ ಗೆದ್ದಿಲ್ಲ ಅಂತೀರಿ, ಬ್ಲಾಕ್ ಮೇಲ್ ಮಾಡ್ತೀರಾ? ಅಲ್ಲ, ಗ್ಯಾರಂಟಿಯಿಂದ ಗೆದ್ದಿಲ್ಲ ಅಂತೀರಿ. ಜಮೀರ್ ಅಹಮದ್ ಅವ್ರಿಗೆ ಬೇರೆಯವ್ರ ಟಿಕೆಟ್ ಕೊಡೋದು ಇಷ್ಟ ಇರಲಿಲ್ಲ ಅಂತ ಹೇಳ್ತೀರಿ. ದಾವಣಗೆರೆಯಲ್ಲಿ ಏನ್ ಮಾಡ್ಬೋದಾಯ್ತು? ನಿಮ್ ಪ್ರಕಾರ ಏನ್ ಮಾಡ್ಬೇಕಾಗಿತ್ತು? ನಾವು ಬಂಡಾಯ ಮಾಡುದ್ವಲ್ಲ, ಪಾಠ ಕಲ್ಸಿದ್ವಿ. ನೋಡ್ಕೊಳ್ಳಿ, 3ರಿಂದ 7,000ದಿಂದ ಸಮರ್ ಶಾಮ್ನೂರ್ ಸೋಲಿಲ್ಲ ಅಂದ್ರೆ ಆವಾಗ ಕೇಳಿ ನೀವು ಮುಸಲ್ಮಾನರ ಓಟಿನ ಬಲ ಏನು ಅನ್ನೋದು ದಾವಣಗೆರೆ ದಕ್ಷಿಣದಿಂದ ಶುರು ಆಗುತ್ತೆ. ನಮಗೇನ್ ಕಾಂಗ್ರೆಸ್ ಒಂದೇ ಪಕ್ಷ ಅಲ್ಲ, ನಮಗ್ ಬೇರೆ ಬೇರೆ ಏನೇನೋ ಇದೆ, ವಿಚಿತ್ರ ಇದೆ. ಅದು ಬೇಡ. ಇವಾಗ ಈ ಸಂದರ್ಭದಲ್ಲಿ ಹೇಳ್ಕೊಳ್ಳೋದಷ್ಟೇ, ಕಾಂಗ್ರೆಸ್ಸಿನ ತಡೆಯಲ್ಲ.
ಈ ಬ್ಲಾಕ್ ಮೇಲ್ ಪಾಲಿಟಿಕ್ಸ್ ಗೆ ರಜಾಕ್ ಜಿ ಕೇಳಿಸ್ಕೊಳ್ರಿ, ನಾವು ರಜಾಕ್ ಜಿ ಕೇಳಿಸ್ಕೊಳ್ಳಿ. Black SDPI mail- ಓಟ್ ಹಾಕ್ಬಿಡ್ತೀರಾ, SDPI ಹಾಕ್ಬಿಡ್ತೀರಾ ನೀವು, ಇಲ್ಲ ಬಿಜೆಪಿಗೆ ಹಾಕ್ಬಿಡ್ತೀರಾ, ಇಲ್ಲ OIC ಗೆ ಹಾಕ್ಬಿಡ್ತೀರಾ? ಸಮಯ ಸಂದರ್ಭ ಬಂದಾಗ, ಚುನಾವಣೆ ಬಂದಾಗ ಮುಸ್ಲಿಂ ಸಮುದಾಯ ಏನ್ ಮಾಡ್ಬೇಕು ಅನ್ನೋದು ನಾವು ಮುಸಲ್ಮಾನರು ತೀರ್ಮಾನ ಮಾಡ್ಕೋತೀವಿ. ಈ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ನಾನು ಎಚ್ಚರಿಕೆ ನೀಡ್ತಾ ಇದ್ದೀನಿ. ಏನು ಅಂತ ಹೇಳಿದ್ರೆ, ನಿಮ್ಮ ಈ ಬ್ಲಾಕ್ ಮೇಲ್ ಪಾಲಿಟಿಕ್ಸ್ ಮುಸಲ್ಮಾನರ ಮೇಲೆ ಇನ್ನು ಮೇಲೆ ನಡೆಯಲ್ಲ. ನಿಮ್ಮ ಈ ಬಿಜೆಪಿಯ ಭಯ ಮುಸಲ್ಮಾನರ ಮೇಲೆ ಇನ್ನು ಮೇಲೆ ನಡೆಯಲ್ಲ. ನಾವ್ ಏನ್ ಮಾಡ್ಬೇಕು ಅನ್ನೋದನ್ನ ಸಮಯ ಬಂದಾಗ ನಾವು ತಿಳಿಸ್ತೀವಿ. ಇವಾಗ ಯಾಕೆ ಅಬ್ಬರ ಎತ್ಕೊಳ್ಳೋಣ? ಸರಿ, ಈಗ ದಾವಣಗೆರೆ ಸ್ವಲ್ಪ ನೀವು ಅಕಸ್ಮಾತ್ ತಿಳ್ಕೊಂಡಿದ್ರೆ ಇದೊಂದೇ ಆಪ್ಷನ್ ಅಂತ. ಅಲ್ಲಲ್ಲ, ಈಗ ದಾವಣಗೆರೆಯ ಅಲ್ಪಸಂಖ್ಯಾತರು ಆ ಭಾಗದಲ್ಲಿ ಬಹುಸಂಖ್ಯಾತರಾಗಿರಬಹುದು ರಜಾಕ್ ಅವರೇ, ಸ್ವಲ್ಪ ಜಾಸ್ತಿ ನಂಬರ್ ಇರಬಹುದು. ಏನು ಇಡೀ ಕರ್ನಾಟಕದ ಎಲ್ಲಾ ಕ್ಷೇತ್ರಗಳು apply ಮಾಡ್ಬಿಡ್ತೀರಾ ನೀವು ಇದನ್ನ? ಇದ್ದಾರೆ ಎಲ್ಲಾ ಕಡೆ ನೀವೇ ಡಾಮಿನೆಂಟ್ 90,000 ವೋಟು. ಅಲ್ಲ, ಡಿಸೈಡಿಂಗ್ ಫ್ಯಾಕ್ಟರ್ ನೀವು ಎಲ್ಲಾ ದಾವಣಗೆರೆ ಕಡೆಗಳಲ್ಲೂ. ದಕ್ಷಿಣದಲ್ಲಿ. ದಾವಣಗೆರೆ ಸರಿ ರಜಾಕ್ ಜಿ, ದಾವಣಗೆರೆ ಸರಿ, ಎಲ್ಲಾ ಕಡೆ ನೀವೇ ಇದ್ದು ಬಿಟ್ಟಿದ್ದೀರಾ, ಹಿಂಗೆ ಡಿಸೈಡ್ ಮಾಡ್ಬಿಡ್ತೀರಾ ನೀವು ಹಂಗಾದ್ರೆ? ಇಲ್ಲ, ಎಲ್ಲಾ ಕಡೆ ನಾವ್ ಕೇಳಿದ್ವಾ? ಹಾ,